ಶುಭೋದಯ ಎಲ್ಲರಿಗೂ. ಇವತ್ತು ದುಡ್ಡಿಗೋಸ್ಕರ ಅಥವಾ ಅರ್ನಿಂಗಿಗೋಸ್ಕರ ನಾವೆಲ್ಲರೂ ಪ್ರತಿದಿನ ಓಡ್ತಾ ಇದ್ದೀವಿ. ಆದರೆ ತಿಂಗಳು ಕೊನೆಯಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಭಯ ಆಗುತ್ತೆ. ಯಾಕಂದರೆ ಅಕೌಂಟ್ ಬ್ಯಾಲೆನ್ಸ್ ಝೀರೋ ಆಗಿರುತ್ತೆ. ಹೌದು, ಸ್ಯಾಲ್ರಿ ಬರುತ್ತೆ, ಉಳಿಯತ್ತಾ? ನೋ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ. ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಈ ಬೆಲೆ ಏರಿಕೆಗಳ ನಡುವೆ ಜೀವನನ ಹೇಗೆ ನಡೆಸೋದು, ದುಡ್ಡನ್ನು ಹೇಗೆ ಸೇವ್ ಮಾಡೋದು ಅಂತ. ಹೌದಲ್ವ? ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂದರೆ ನಾನು ಹೇಳೋದು ಇಂಟರ್ನೆಟ್ಟಲ್ಲಿ ಸಿಗುವಂಥ ಕಾಮನ್ ಟಿಪ್ಸ್ ಅಲ್ಲ. ಅದರ ಬದಲಾಗಿ ಪ್ರತಿಯೊಬ್ಬರಿಗೂ ರಿಯಲ್ ಲೈಫಲ್ಲಿ ಯೂಸ್ಫುಲ್ ಆಗುವಂಥ ಅಗತ್ಯ ಇರುವಂಥ ಮನಿ ಸೇವಿಂಗ್ ಹ್ಯಾಬಿಟ್ಸ್. ಅದ್ರ ಜೊತೆಗೆ ಒಂದು ಸಣ್ಣ ಮೋಟಿವೇಶನ್ ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಸ್ಟ್ರೆಂತ್ ಇದ್ದಾಗೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ಈಗ ಮನಿ ಸೇವಿಂಗ್ ತುಂಬ ಮುಖ್ಯ? ಹಿಂದೆ ಲಕ್ಸುರಿ ಅಂದರೆ ದೊಡ್ಡ ಕಾರು, ದೊಡ್ಡ ಮನೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಲಕ್ಸುರಿ ಅಂದರೆ ಟೆನ್ಷನ್ ಇಲ್ಲದೆ ತಿಂಗಳು ಮುಗಿಸೋದು. ಇವತ್ತು ಒಂದು ಫ್ಯಾಮಿಲಿ ಸರ್ವೈವ್ ಆಗಬೇಕು ಅಂದರೆ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಇರುತ್ತೆ. ಮನೆ ಬಾಡಿಗೆ, ಕರೆಂಟ್ ಬಿಲ್, ಪೆಟ್ರೋಲ್, ಗ್ರಾಸರೀಸ್, ಸ್ಕೂಲ್ ಫೀಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ರೀಚಾರ್ಜ್, ಹೀಗೆ ಸಾಕಷ್ಟು ಖರ್ಚುಗಳನ್ನು ನಾವು ಒಂದು ತಿಂಗಳಲ್ಲಿ ನೋಡೋಕ್ಕೆ ಸಿಗತ್ತೆ. ಒಂದು ತಿಂಗಳು ಮ್ಯಾನೇಜ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ಮನಿ ಸೇವಿಂಗ್ ಒಂದು ಆಪ್ಷನ್ ಆಗಿಲ್ಲ, ಅದು ಒಂದು ಸರ್ವೈವಲ್ ಸ್ಕಿಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೆಕೆಂಡ್ಲಿ, ಬಹಳ ಜನ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಏನಂದರೆ ಇನ್ಕಮ್ ಹೆಚ್ಚಾದಮೇಲೆ ಸೇವಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಆದರೆ ಟ್ರೂತ್ ಏನಂದರೆ ಇನ್ಕಮ್ ಹೆಚ್ಚಾದರೆ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ತಿಳುವಳಿಕೆ ಇರಬೇಕು. ಹಣ ಉಳಿಸೋದು ಅಮೌಂಟ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅದು ಹ್ಯಾಬಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಪವರ್ಫುಲ್ ಮನಿ ಸೇವಿಂಗ್ ಟಿಪ್ಸ್. ಫಸ್ಟ್ನೇದಾಗಿ ಡೈಲಿ ಎಕ್ಸ್ಪೆನ್ಸಸ್ಸನ್ನು ಬರೆಯೋದು. ಮೊದಲು ಈ ಒಂದು ಹ್ಯಾಬಿಟನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಪ್ರತಿದಿನ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳೋದು. ಟೀ, ಸ್ನ್ಯಾಕ್ಸ್, ಆನ್ಲೈನ್ ಶಾಪಿಂಗ್, ಇವೆಲ್ಲ ಸ್ಮಾಲ್ ಎಕ್ಸ್ಪೆನ್ಸಸ್ ಅನ್ನಿಸ್ಬೋದು. ಆದರೆ ತಿಂಗಳು ಕೊನೆಯಲ್ಲಿ ಇದೇ ದೊಡ್ಡ ಅಮೌಂಟ್ ಆಗಿರುತ್ತೆ. ಒಮ್ಮೆ ಬರೆಯೋದಕ್ಕೆ ಶುರು ಮಾಡಿದ್ರೆ ನಮ್ಮ ಮನಿ ಎಲ್ಲಿ ಖರ್ಚಾಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ನಮಗೆ ಅರ್ಥ ಆಗುತ್ತೆ. ಇನ್ನು ಸೆಕೆಂಡ್ ಟಿಪ್, ಆನ್ಲೈನ್ ಆಫರ್ಸ್ ಟ್ರ್ಯಾಪ್ಗೆ ನಾವು ಬೀಳದೇ ಇರೋದು. ಬೈ ಒನ್ ಗೆಟ್ ಒನ್, ಲಿಮಿಟೆಡ್ ಆಫರ್, ಓನ್ಲಿ ಟುಡೇ ಸೇಲ್, ಈ ರೀತಿಯ ವರ್ಡ್ಸ್ಗಳನ್ನು ನೋಡಿ ಜನ ಬೈ ಮಾಡ್ತಾರೆ. ಆದರೆ ಅದು ನಮಗೆ ನೀಡಿದೆಯೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡೋದಿಲ್ಲ. ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಚೀಪಾಗಿದೆ ಅಂತ ಹೇಳಿ ಅನ್ನೆಸೆಸರಿ ಥಿಂಗ್ಸ್ಗಳನ್ನು ತಗೊಳ್ಳುವಂಥದ್ದು. ಇಲ್ಲಿ ಆಫರ್ ಸೇವ್ ಮಾಡೋದಕ್ಕಿಂತ ಮನಿ ಸೇವ್ ಮಾಡೋದು ತುಂಬಾ ಬೆಟರ್ ಅಂತ ನನಗನ್ಸುತ್ತೆ. ಸೊ ಆದಷ್ಟು ಅನ್ನೆಸೆಸರಿ ಥಿಂಗ್ಸ್ಗಳನ್ನು ಬೈ ಮಾಡೋದನ್ನು ನಿಲ್ಲಿಸಿ ನಮಗೆ ಯಾವುದು ಅವಶ್ಯಕತೆ ಇದೆಯೋ ಅಂಥ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅಲ್ಲಿ ಸಣ್ಣ ಪ್ರಮಾಣದ ಒಂದು ಉಳಿತಾಯವನ್ನು ಖಂಡಿತವಾಗಿಯೂ ನಾವು ಮಾಡ್ಬೋದು. ಇನ್ನು ಮೂರನೇದಾಗಿ ಹೊರಗಿನ ಫುಡ್ಡನ್ನು ಕಡಿಮೆ ಮಾಡೋದು. ವೀಕೆಂಡ್ ಅಂದರೆ ಹೋಟೆಲ್, ಆನ್ಲೈನ್ ಫುಡ್ ಡೆಲಿವರಿ, ಈ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಡೀತಾ ಇರುತ್ತೆ. ಇವು ಸ್ಲೋ ಆಗಿ ನಾವು ಮಾಡಿಟ್ಟಿರುವಂಥ ಸೇವಿಂಗ್ಸನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಒಂದು ಫ್ಯಾಮಿಲಿ ಡೈಲಿ ಔಟ್ಸೈಡ್ ಟೀ ಅಥವಾ ಸ್ನ್ಯಾಕ್ಸನ್ನು ಕಡಿಮೆ ಮಾಡ್ತಾ ಬಂದರೆ ತಿಂಗಳಿಗೆ ಇದು ಕೂಡ ದೊಡ್ಡ ಅಮೌಂಟನ್ನು ಸೇವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮನೆ ಊಟ ಹೆಲ್ದಿ ಆಗಿರುತ್ತೆ, ಅದ್ರ ಜೊತೆಗೆ ನಾವಿಟ್ಟಿರುವಂಥ ಮನಿಯನ್ನು ಕೂಡ ಸೇವ್ ಮಾಡುತ್ತೆ. ಇದು ಕೂಡ ಒನ್ ಆಫ್ ದ ಬೆಸ್ಟ್ ಟಿಪ್ಸ್ ಅಂತ ಹೇಳ್ತೀನಿ ಮನಿಯನ್ನು ಸೇವ್ ಮಾಡೋದಕ್ಕೆ. ಇನ್ನು ನಾಲ್ಕನೇದಾಗಿ ಎಮರ್ಜೆನ್ಸಿ ಫಂಡ್. ಹೌದು, ಲೈಫಲ್ಲಿ ಯಾವಾಗ ಯಾವ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸಡನ್ನಾಗಿ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಬರ್ಬೋದು, ಜಾಬ್ ಪ್ರಾಬ್ಲಮ್ ಬರ್ಬೋದು, ಎಮರ್ಜೆನ್ಸಿ ಟ್ರಾವೆಲ್ ಬರ್ಬೋದು. ಅದಕ್ಕೋಸ್ಕರ ಒಂದು ಎಮರ್ಜೆನ್ಸಿ ಫಂಡು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಪ್ರತಿ ತಿಂಗಳು 50 ರೂಪಾಯಿ 100 ರೂಪಾಯಿ ಆದರೂ ನಾವು ಸೇವ್ ಮಾಡ್ತಾ ಬಂದರೆ ಅದು ಅಮೌಂಟ್ ಚಿಕ್ಕದು ಅಂತ ಅನ್ನಿಸ್ಬಹುದು. ಆದರೆ ಈ ಹ್ಯಾಬಿಟನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು. ಈ ಚಿಕ್ಕ ಅಮೌಂಟು ಆ ರೀತಿಯ ಎಮರ್ಜೆನ್ಸಿ ಟೈಮಲ್ಲಿ ಬಿಗ್ ಸೇವಿಂಗ್ಸ್ ಆಗಿರುತ್ತೆ. ಹಾಗೆಯೇ ನಮಗೆ ಬಿಗ್ಗೆಸ್ಟ್ ಸಪೋರ್ಟ್ ಕೂಡ ಇದು ತಂದು ಕೊಡುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖರ್ಚನ್ನು ಕಡಿಮೆ ಮಾಡಿ ಸೇವನ್ನು ಮಾಡ್ತಾ ಬನ್ನಿ.
ಇನ್ನು 5ನೇದಾಗಿ ಶೋ ಆಫ್ ಲೈಫನ್ನು ಬಿಡೋದು. ಇವತ್ತು ಎಷ್ಟೋ ಜನ ತಮ್ಮ ಹ್ಯಾಪಿನೆಸ್ಗೋಸ್ಕರ ಬದುಕ್ತಾ ಇಲ್ಲ, ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಇಂಪ್ರೆಸ್ ಮಾಡೋದಕ್ಕೋಸ್ಕರ ತೆಗೆದುಕೊಂಡಂಥ ಕಾಸ್ಟ್ಲಿ ಮೊಬೈಲ್, ಅನ್ನೆಸೆಸರಿ EMI, ಫ್ಯಾಷನ್ ಪ್ರೆಷರ್, ಇವೆಲ್ಲ ಮುಂದೆ ನಮಗೆ ಟೆನ್ಷನ್ ಕೊಡ್ತವೆ. ಅದನ್ನು ಸಾಲ ತೀರಿಸಲಿಲ್ಲ ಅಂಥೇಳಿ 108 ಟೆನ್ಷನ್ಗಳನ್ನು ಮಾಡ್ಕೊಳ್ಳುವಂಥದ್ದು, ಆರೋಗ್ಯ ಕೆಡಿಸ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದನ್ನು ಬಿಟ್ಟು ನಮಗೋಸ್ಕರ ನಾವು ಬದುಕಬೇಕು. ಸಿಂಪಲ್ಲಾಗಿ ಲೈಫನ್ನು ಲೀಡ್ ಮಾಡಬೇಕು. ಸಿಂಪಲ್ ಲೈಫನ್ನು ಬದುಕೋದು ವೀಕ್ನೆಸ್ ಅಲ್ಲ, ಅದು ಒಂದು ಇಂಟೆಲಿಜೆನ್ಸ್. ಇನ್ನು 6ನೇದು ಮಂತ್ಲಿ ಬಡ್ಜೆಟನ್ನು ಫಿಕ್ಸ್ ಮಾಡೋದು. ಸ್ಯಾಲ್ರಿ ನಮ್ಗೆ ಯಾವತ್ತು ಬರುತ್ತೋ ಆವತ್ತೊಂದು ದಿನವೇ ಬಡ್ಜೆಟನ್ನು ಡಿವೈಡ್ ಮಾಡ್ತಾ ಬರೋದು. ಹೌಸ್ ಎಕ್ಸ್ಪೆನ್ಸಸ್, ಸೇವಿಂಗ್ಸ್, ಎಮರ್ಜೆನ್ಸಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್, ಈ ರೀತಿ ನಮಗೆ ತಿಂಗಳಲ್ಲಿ ಬರುವಂಥ ಎಲ್ಲ ಖರ್ಚುಗಳನ್ನು ಸೆಪ್ರೇಟಾಗಿ ಡಿವೈಡ್ ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗ್ತಾಯಿದೆ, ಎಷ್ಟು ಖರ್ಚಾಗ್ತಾ ಇದೆ ಅನ್ನುವಂಥ ಒಂದು ಎಕ್ಸಾಕ್ಟ್ ಪಿಕ್ಚರ್ ನಮಗೆ ಗೊತ್ತಾಗುತ್ತೆ. ಸೊ ಬಡ್ಜೆಟ್ ಇಲ್ಲದ ಲೈಫ್ ಡೈರೆಕ್ಷನ್ ಇಲ್ಲದ ವೆಹಿಕಲ್ ಥರ ಅಂತ ದೊಡ್ಡವರು ಹೇಳ್ತಾರೆ. ಸೊ ಆದಷ್ಟು ನಮ್ಮ ಒಂದು ಮಂತ್ಲಿ ಬಡ್ಜೆಟನ್ನು ಫಿಕ್ಸ್ ಮಾಡ್ತಾ ಬಂದರೆ ಅಲ್ಲೂ ಕೂಡ ಸೇವಿಂಗ್ಸ್ ಮಾಡೋದಕ್ಕೆ ಅವಕಾಶ ಇದೆ. ನೋಡೋದ್ರಲ್ಲ ಮನಿ ಸೇವಿಂಗ್ ಟಿಪ್ಸ್. ಮಿಡಲ್ ಕ್ಲಾಸ್ ಲೈಫ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಪೇರೆಂಟ್ಸ್ ತಮ್ಮ ಆಸೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳ ಫ್ಯೂಚರ್ಗೋಸ್ಕರ. ಮದರ್ ಬಡ್ಜೆಟನ್ನು ಅಡ್ಜಸ್ಟ್ ಮಾಡಿ ಮನೆ ನಡೆಸ್ತಾ ಇದ್ದರೆ, ಫಾದರ್ ಟೆನ್ಷನನ್ನು ಹೈಡ್ ಮಾಡಿಕೊಂಡು ಹೊರಗಡೆ ಸ್ಮೈಲ್ ಮಾಡ್ತಿರ್ತಾರೆ. ಕೆಲವರು ಲೋನ್ ಪ್ರೆಷರ್ನಲ್ಲಿ ಇರ್ತಾರೆ ಮತ್ತು ಕೆಲವರು ಜಾಬ್ ಇನ್ಸೆಕ್ಯೂರಿಟಿನಲ್ಲಿರ್ತಾರೆ. ಆದರೆ ಎಲ್ಲರೂ ಒಂದೇ ಒಂದು ಹೋಪ್ನಲ್ಲಿ ಬದುಕ್ತಾ ಇರ್ತಾರೆ, ಒಂದು ದಿನ ಎಲ್ಲವೂ ಕೂಡ ಸರಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ. ನಮ್ಮ ಇನ್ಕಮ್ ಸ್ಮಾಲ್ ಇರ್ಬೋದು, ಆದರೆ ನಮ್ಮಲ್ಲಿ ಡಿಸಿಪ್ಲಿನ್ ಇದ್ದರೆ ಫ್ಯೂಚರ್ ಸ್ಟ್ರಾಂಗ್ ಆಗಿರುತ್ತೆ. ಮನಿ ಸೇವಿಂಗ್ ಅಂದರೆ ಎಂಜಾಯ್ಮೆಂಟ್ ಬಿಡೋದು ಅಂತಲ್ಲ, ಫ್ಯೂಚರನ್ನು ಸೆಕ್ಯೂರ್ ಮಾಡೋದು. ನೆನಪಲ್ಲಿಟ್ಕೊಳ್ಳಿ, ರಿಚ್ ಪೀಪಲ್ ಹೆಚ್ಚು ಅರ್ನ್ ಮಾಡೋದ್ರಿಂದ ಮಾತ್ರ ರಿಚ್ ಆಗಿಲ್ಲ, ಅವರು ಸ್ಮಾರ್ಟಾಗಿ ಮ್ಯಾನೇಜ್ ಮಾಡೋದ್ರಿಂದನೂ ಕೂಡ ರಿಚ್ ಆಗಿರ್ತಾರೆ. ಇವತ್ತಿಂದ ನಿಮಗೆ ನೀವೇ ಒಂದು ಪ್ರಾಮಿಸನ್ನು ಮಾಡ್ಕೊಳ್ಳಿ, ಅನ್ನೆಸೆಸರಿ ಎಕ್ಸ್ಪೆನ್ಸಸನ್ನು ಕಡಿಮೆ ಮಾಡ್ತೀನಿ ಅಂತ, ಸೇವಿಂಗ್ಸ್ ಹ್ಯಾಬಿಟನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ, ಫ್ಯಾಮಿಲಿ ಫ್ಯೂಚರ್ನ ಸೆಕ್ಯೂರ್ ಮಾಡ್ತೀನಿ ಅಂತ. ಯಾಕಂದರೆ ಕಷ್ಟದ ಟೈಮಲ್ಲಿ ಇನ್ಕಮ್ಗಿಂತ ಸೇವಿಂಗ್ಸ್ ಹೆಚ್ಚು ಹೆಲ್ಪ್ ಮಾಡುತ್ತೆ. ಕಷ್ಟದ ಸಮಯ ಶಾಶ್ವತ ಅಲ್ಲ, ಆದರೆ ಸ್ಟ್ರಾಂಗ್ ಆಗಿರೋದು ಶಾಶ್ವತ. ಇವತ್ತು ಸ್ಟ್ರಗಲ್ ಇದೆ ಅಂತ ಹೇಳಿದ್ರೆ ನಾಳೆ ಸಕ್ಸಸ್ ಕೂಡ ಇರುತ್ತೆ. ಮನಿ ಸೇವ್ ಮಾಡೋದು ಅಂದರೆ ಕಂಜೂಸ್ ಆಗಿರೋದು ಅಂತಲ್ಲ, ರೆಸ್ಪಾನ್ಸಿಬಲ್ ಆಗಿರೋದು. ಒಂದು ದಿನ ಇಂದು ನೀವು ಮಾಡಿದಂಥ ಸ್ಯಾಕ್ರಿಫೈಸ್ ನಿಮಗೆ ಮುಂದೆ ಪ್ರೌಡ್ ಫೀಲಿಂಗನ್ನು ತಂದುಕೊಡುತ್ತೆ. ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ ಇವತ್ತಿಂದ ಒಂದು ಸ್ಮಾಲ್ ಸೇವಿಂಗ್ ಹ್ಯಾಬಿಟನ್ನು ಸ್ಟಾರ್ಟ್ ಮಾಡಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನಿಸಿದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೇ ಬಿ ಈ ವಿಡಿಯೋ ಯಾರಾದರೂ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೋದು. ಮತ್ತೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.